ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ತಯಾರಾಗುವ ಪಾರಂಪರಿಕ ಸಿಹಿ ಅಂದರೆ ಹುರಿದಕ್ಕಿ ತಂಬಿಟ್ಟು. ಹಬ್ಬದ ದಿನ ಉಪವಾಸವಿದ್ದು ಹಾಗೆ ಒಂದಷ್ಟು ದಿನಗಳ ಕಾಲ ಇಟ್ಟು ತಿನ್ನುವಂತಹ ಸಿಹಿ ಉಂಡೆ ಹುರಿದಕ್ಕಿ ತಂಬಿಟ್ಟು. ಇದು ತುಂಬ ಸರಳ, ರುಚಿಕರ ಹಾಗೂ ಹಬ್ಬದ ಸ್ಪೆಷಲ್ ಪ್ರಸಾದ ಕೂಡ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಮುಕ್ಕಾಲು ಕಪ್ ಬೆಲ್ಲ, ಕಡಲೆ, ಎಳ್ಳು, ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಅಕ್ಕಿ ಮತ್ತು 1 ಬೌಲು ಕಡಲೆ ಬೀಜ, 2 ಸ್ಪೂನ್ ಆಗುವಷ್ಟು ಗಸಗಸೆ, ಸ್ವಲ್ಪ ಬಾದಾಮಿ, ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ನೆಕ್ಸ್ಟು ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಅಕ್ಕಿ ಚೆನ್ನಾಗಿ ಹುರಿದು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರಿದ್ರೆ ಸಾಕಾಗುತ್ತೆ. ನಂತರ ಗ್ಯಾಸ್ ಆಫ್ ಮಾಡಿ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೆಕ್ಸ್ಟು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಕಡಲೆ ಬೀಜನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಹದವಾಗಿ ಹುರಿದ್ರೆ ತಂಬಿಟ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೊಂಡು ಈ ರೀತಿ ಎತ್ತಿಟ್ಕೊಳ್ಳಿ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಸಿಪ್ಪೆನ ತೆಗೆದು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಅಷ್ಟೇ ಚಟಪಟ ಅಂತ ಸಿಡಿಯೋ ತನಕ ಹುರಿದ್ಬಿಟ್ಟು ಇದನ್ನು ಕೂಡ ಎತ್ತಿಟ್ಕೊಂಡ್ಬಿಡೋಣ. ಸ್ವಲ್ಪ ಹುರಿದ್ರೆ ಸಾಕು. ನೆಕ್ಸ್ಟು ಇದಕ್ಕೆ ಬಾದಾಮಿ, ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೊಂಬಿಡೋಣ. ನೆಕ್ಸ್ಟು ಅದೇ ಪ್ಯಾನಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕೊಬ್ಬರಿಯನ್ನು ಹುರ್ಕೋಬೇಕು. ಕೊಬ್ಬರಿನ ಸ್ವಲ್ಪ ಹುರಿದ್ರೆ ಸಾಕು, ತುಂಬ ಹುರಿಯೋದು ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡಿಕೊಂಡು ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಇದನ್ನೇನು ಕಂದು ಬಣ್ಣ ಬರೋ ಥರ ಏನು ಹುರಿಯೋದು ಬೇಡ. ಹೀಗೆ ಸ್ವಲ್ಪ ಹುರಿದ್ಬಿಟ್ಟು ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಇವಾಗ ಗಸಗಸೆನೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೊಂಡ್ಬಿಟ್ಟು ಇದನ್ನು ಎತ್ತಿಟ್ಕೋಬೇಕು. ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟು ನಾವು ಅಕ್ಕಿ ಹುರಿದಿಟ್ಕೊಂಡಿದ್ವಲ್ಲ, ಅದೀಗ ತಣ್ಣ ಆಗಿದೆ. ಇವಾಗ ಅದನ್ನು ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ಇವಾಗ ನೋಡಿ ಅಕ್ಕಿ ಚೆನ್ನಾಗಿ ಪೌಡರ್ ಆಗಿದೆ. ಇದನ್ನು ಈಗ ಜರಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ನುಣ್ಣಗೆ ಮಾಡ್ಕೊಂಡಿದ್ರೆ ಮಾತ್ರ ಅಕ್ಕಿ ತಂಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿರೋವಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಕ್ಕಿಸ್ಕೊಂಡು ಕಡಲೆ ಬೀಜ ಹಾಗೆ ಬಾದಾಮಿ, ಗೋಡಂಬಿ, ಗಸಗಸೆ ಇಷ್ಟನ್ನು ಸೇರಿಸ್ಕೊಂಡು ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ ಈ ರೀತಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ಳೋಣ. ಎಳ್ಳು ಸೇರಿಸ್ಕೊಂಡು ಅದನ್ನು ಕೂಡ 1-2 ಸಲ ಕ್ರಾಸ್ಲಿ ರುಬ್ಕೊಂಡು ಬಂದರೆ ಸಾಕಾಗತ್ತೆ. ಜಾಸ್ತಿ ಪೌಡರ್ ಹಾಕಬಾರ್ದು, ತರಿತರಿಯಾಗಿರಬೇಕು. ಈಗ ಈ ಹದಕ್ಕಿದ್ರೆ ಸಾಕು. ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಬಂದಮೇಲೆ ಇದನ್ನು ಅಕ್ಕಿ ಹಿಟ್ಟಿಂದ ಪೌಡರ್ ಒಳಗಡೆ ಸೇರಿಸ್ಬೇಕು. ಹಾಗೆ ಕೊಬ್ಬರಿನೂ ಸೇರಿಸ್ಕೊಂಡು 1-2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹಾಗೆ 1 ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು ಹಾಗೆ 1-2 ಸ್ಪೂನ್ ಕಡಲೆ ಬೀಜನೂ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೋಬೇಕು. ಈಗ ಇದಕ್ಕೆ ಪಾಕನ ತಯಾರು ಮಾಡ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ಬೆಲ್ಲ ಕರಗಿ ಸ್ವಲ್ಪ ಪಾಕ ಆದರೆ ಸಾಕು. ಇದು ತುಂಬ ಎಳೆ ಪಾಕ ಬರೋ ಥರ ಎಲ್ಲ ಬೇಡ. ಜಸ್ಟ್ ಇದು ಪಾಕ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಪಾಕನ ಹಾಕ್ಕೋಬೇಕು. ಪಾಕ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪನೇ ಅದನ್ನು ನೋಡಿಕೊಂಡು ಪಾಕ ಹಾಕ್ಕೋಬೇಕು. ಪಾಕ ಬಿಸಿ ಇರೋದ್ರಿಂದ 1 ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಕೈಯಲ್ಲೇ ಕಲಿಸೋದಕ್ಕೆ ರೆಡಿ ಆಯಿತು. ಚೆನ್ನಾಗಿ ಈಗ ಕೈಯಲ್ಲೇ ಕಲಿಸ್ಕೋಬೋದು. ಇನ್ನೊಂದು ಸ್ವಲ್ಪ ಪಾಕ ಬೇಕು. ಸ್ವಲ್ಪ ಪಾಕನ ಹಾಕ್ಕೊಂಡು ಈಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಅದಕ್ಕೂ ಮೊದಲು 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ಬೋದು. ಈಗ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಕೈಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು
ಈ ರೀತಿ ಉಂಡೆ ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಣಶುಂಠಿ ಪೌಡರ್ನ ಹಾಕಬೇಕು. ಒಣಶುಂಠಿ ಪೌಡರ್ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನೋಡಿ, ಇದೀಗ ನಮ್ಮ ಶಿವರಾತ್ರಿ ಸ್ಪೆಷಲ್ ಹುರಿದಕ್ಕಿ ತಂಬಿಟ್ಟು ಸಿದ್ಧವಾಗಿದೆ. ನಾನು ತೊಗೊಂಡಿರೋ ಮೆಜರ್ಮೆಂಟಿಗೆ 9 ಉಂಡೆಗಳಾಗಿದೆ. ಬೆಲ್ಲದ ಪಾಕ ಕೂಡ ಪರ್ಫೆಕ್ಟಾಗಿ ಆಗಿದೆ. ಈ ಅಕ್ಕಿ ತಂಬಿಟ್ಟು ತುಂಬ ಸಾಫ್ಟಾಗಿ ಬಂದಿದೆ. ದೇವರಿಗೆ ನೈವೇದ್ಯ ಮಾಡಿ ತಿಂದರೆ ಅಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.